ಹಾಯ್ ಫ್ರೆಂಡ್ಸ್, ನಾನಿವತ್ತು ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆಲಿ ತುಪ್ಪ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ನಾವು ಆಲ್ರೆಡಿ ಪಾತ್ರೆನಲ್ಲಿರುವಂಥ ಬೆಣ್ಣೆನ ಒಲೆ ಮೇಲಿಟ್ಟು ಚೆನ್ನಾಗಿ ಕಾಯಿಸ್ಬೇಕಾಗುತ್ತೆ. ಇದು ಫುಲ್ಲು ಕರಗಿ ಆಮೇಲೆ ತುಪ್ಪ ಆಗುತ್ತೆ. ನೋಡ್ತಾ ಇರಿ ಯಾವ ರೀತಿ ಆಗುತ್ತೆ ಅಂತ. ನಮ್ಮ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸೈಡಲ್ಲೆಲ್ಲ ನೊರೆ ನೊರೆ ಬರ್ತಾ ಇದೆ. ಈ ರೀತಿ ಕರಗ್ತಾ ಇದೆ ನೋಡಿ ಬೆಣ್ಣೆ. ನೋಡಿ, ಇಲ್ಲಿ ಆಲ್ರೆಡಿ ಕರಗಿದೆ. ಇದು ಕರಗಿದ್ದಾದಮೇಲೆ ಚೆನ್ನಾಗಿ ಕುದಿಬೇಕು. ನೊರೆ ನೊರೆ ಎಲ್ಲ ಕಮ್ಮಿ ಆಗಬೇಕು ಲಾಸ್ಟಲ್ಲಿ. ಆವಾಗ ನಾವು ತುಪ್ಪ ಆಗಿದೆ ಅಂತ ತಿಳ್ಕೊಬೇಕಾಗುತ್ತೆ. ತುಪ್ಪನ ಕಾಯಿಸ್ಬೇಕಾದ್ರೆ ನಾನೀಗ ವೀಳ್ಯದೆಲೆ ಕೂಡ ಹಾಕ್ತೀನಿ. ಈಗ ಆಲ್ರೆಡಿ ಸ್ಮೆಲ್ ಬರ್ತಾ ಇದೆ ಗಮ್ಮಂತ. ಇದು ಮನೆಯಲ್ಲೇ ಮಾಡಿರೋ ಬೆಣ್ಣೆ ಆಗಿರೋದ್ರಿಂದ ಯಾವುದೇ ಕೆಮಿಕಲ್ ಕೂಡ ಇಲ್ಲ, ಯಾವುದೇ ಮಿಕ್ಸ್ ಕೂಡ ಇಲ್ಲ ಬೆಣ್ಣೆನಲ್ಲಿ. ಈ ಬೆಣ್ಣೆ ಮಾರ್ಕೊಂಡು ಬರ್ತಾರಲ್ವ, ಅವರು ಮಿಕ್ಸ್ ಮಾಡಿರ್ತಾರೆ ಬೆಣ್ಣೆನಲ್ಲಿ ಏನೇನೋ ಅಂತ. ನಾವು ಏನೂ ತಗೊಳಲ್ಲ. ಈ ರೀತಿ ಮನೆಯಲ್ಲೇ ಇರುವಂಥ ಹಾಲಲ್ಲಿ ನಾವು ಟೀ ಮಾಡಬೇಕಾದ್ರೆ ಅದೆಲ್ಲ ಫಸ್ಟು ನಾವು ಹಾಲನ್ನು ಕಾಯಿಸ್ಕೊಂಡ್ಬಿಟ್ಟು ಅದರಲ್ಲಿ ಬೆಣ್ಣೆ ತೆಗೆದು, ಅಂದರೆ ಹಾಲಿನ ಕೆನೆ ತೆಗೆದಿಟ್ಟು ಅದಕ್ಕೆ ಎಪ್ಪಾಕಿ ಬೆಣ್ಣೆ ಮಾಡಿಬಿಟ್ಟು ಒಂದು 2 ವೀಕ್ಸಲ್ಲಿ ತೆಗೆದಿಟ್ಕೋಬೇಕು. ಆವಾಗ ಬೆಣ್ಣೆ ಮಾಡ್ಕೊಂಡ್ಬಿಟ್ಟು ಈ ಥರ ಕಾಯಿಸ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ಇಲ್ಲಿ ಆಲ್ರೆಡಿ ಆಲ್ಮೋಸ್ಟ್ ಆಗ್ತಾ ಇದೆ. ಇದು ಹಸುವಿನ ಹಾಲಿಂದ ಆಗಿರೋದ್ರಿಂದ ತುಪ್ಪ ಕೂಡ ಹಳದಿ ಕಲರ್ ಕಾಣುತ್ತೆ. ತುಂಬ ಟೇಸ್ಟ್ ಇರುತ್ತೆ ಹಸುವಿನ ಹಾಲಿಂದು ತುಪ್ಪ. ನಾವು ಮಾರ್ಕೆಟಲ್ಲಿ ತಗೋಬೇಕು ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಯಾವ ರೀತಿ ಬರ್ತಾ ಇದೆ. ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ. ನೀವೇ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ಈ ನೊರೆ ಎಲ್ಲ ಏನು ಬರ್ತಾ ಇದೆ ಅದೆಲ್ಲ ಫುಲ್ ಕಮ್ಮಿ ಆಗಬೇಕು, ಆವಾಗ ತುಪ್ಪ ಆಗಿದೆ ಅಂತ. ನೋಡಿ, ವೀಳ್ಯದೆಲೆ ತಗೊಂಡಿದ್ದೀನಿ. ಈ ವೀಳ್ಯದೆಲೆ ಇಷ್ಟು ತಗೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ತುಪ್ಪ. ವೀಳ್ಯದೆಲೆ ಹಾಕೋದು ಏನಕ್ಕೆ ಅಂದರೆ ಬಾಳಿಕೆ ಬರಲಿ ಅಂತ. ನಾವು ಒಂದು 2-3 ತಿಂಗಳು ಇಟ್ಕೊತೀವಲ್ವ ಮನೆಯಲ್ಲಿ, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ. ನೋಡಿ, ಇಲ್ಲಿ ಆಲ್ಮೋಸ್ಟು ಈ ರೀತಿ ತಳದಲ್ಲೆಲ್ಲ ವೈಟಾಗಿ ಕೂತ್ಕೊಳ್ಳುತ್ತೆ. ಮೇಲೆಲ್ಲ ತೇಲ್ತಾ ಇರುತ್ತೆ ತುಪ್ಪ. ನೋಡಿ, ಇದು ಹಸುವಿನ ತುಪ್ಪ ಎಷ್ಟು ಹಳದಿ ಕಲರ್ ಇದೆ ಅಂತ. ಇನ್ನು ಇದಾಗಬೇಕು. ನಾವು ಲೋ ಫ್ಲೇಮ್ನಲ್ಲಿ ತುಂಬ ಹೊತ್ತೆ ಕಾಯಿಸಬೇಕಾಗುತ್ತೆ. ನಾನು ಲೋ ಫ್ಲೇಮ್ನಲ್ಲಿ ಕಾಯಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಕಾಯಿಸ್ತಾ ಇದ್ದೀನಿ. ಇನ್ನೂ ಆಗಬೇಕು ಇದು. ಈಗ ನಾನು ವೀಳ್ಯದೆಲೆನ ಹಾಕ್ತಾಯಿದ್ದೀನಿ. ನೋಡಿ, ನಮ್ಮ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸಪೋರ್ಟ್ ಸಿಕ್ಕಿದಾಗುತ್ತೆ. ಇದು ಇನ್ನೂ ಆಗಬೇಕು. ಇನ್ನು ಒಂದು 10 ಮಿನಿಟ್ಸ್ ಆದರೂ ಕೂಡ ಚೆನ್ನಾಗಿ ಕಾಯಿಸಬೇಕಾಗುತ್ತೆ. ಇದನ್ನು ನೋಡಿ, ಈ ಥರ ಗುಳ್ಳೆಗಳೆಲ್ಲ ಕಮ್ಮಿ ಆಗ್ತಾ ಇದೆ. ಇದು ಫುಲ್ಲು ಕಂಪ್ಲೀಟಾಗಿ ಕಮ್ಮಿ ಆಗಬೇಕು. ಲೋ ಫ್ಲೇಮ್ನಲ್ಲೇ ಇಟ್ಟು ಕಾಯಿಸ್ತಾ ಇದ್ದೀವಲ್ವಾ, ಈಗ ಬರ್ತಾ ಇದೆಯಲ್ಲ ಬಬಲ್ಸು, ಅದೆಲ್ಲ ಫುಲ್ಲು ಕಮ್ಮಿ ಆಗಬೇಕು. ತುಪ್ಪ ತಿಳಿಯಾಗಿ ತೇಲ್ತಾ ಇರುತ್ತೆ. ಇನ್ನು 10 ಮಿನಿಟ್ಸ್ ಆದರೂ ಕೂಡ ಇದನ್ನು ನಾವು ಕಾಯಿಸಬೇಕಾಗುತ್ತೆ. ನೋಡಿ, ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇದು ತಣ್ಣಗಾಗೋವರೆಗೂ ಬಿಟ್ಟು ನಾವು ಸಪ್ರೇಟಾಗಿ ಸೋಸ್ಕೋಬೇಕು. ಇದನ್ನು ಸೋಸ್ಕೊಂಡಿಲ್ಲ ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ವಾ ಕೆಳಗಡೆ ವೈಟು, ಅದೆಲ್ಲ ಹಾಗೆ ಇರುತ್ತೆ ತುಪ್ಪದಲ್ಲಿ. ಮನೆಯಲ್ಲೇ ಮಾಡಿರುವಂಥ ತುಪ್ಪ ರೆಡಿ ಆಯಿತು. ಇದನ್ನು ನಾನೀಗ ಸಪ್ರೇಟ್ ಬಾಕ್ಸಲ್ಲಿ ಸೋಸ್ಕೋತೀನಿ. ಥ್ಯಾಂಕ್ ಯು. ನೋಡಿ, ಇಲ್ಲಿ ತುಪ್ಪ ರೆಡಿಯಾಗಿದೆ. ಇದನ್ನು ನಾವು ಸಪ್ರೇಟಾಗಿ ಬಾಕ್ಸಲ್ಲಿ ಸೋಸಿ ಇಟ್ಕೋಬೇಕಾಗುತ್ತೆ. ಸೋಸಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ.